ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ ಅಕೌಂಟೆನ್ಸಿಯ 3rd ಚಾಪ್ಟರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಜರ್ನಲ್ ಎಂಟ್ರೀಸ್ನಲ್ಲಿ ಬರುವಂತಹ ಪ್ರಾಫಿಟ್ ಆನ್ ಸೇಲ್ ಆಫ್ ಗೂಡ್ಸ್, ಎಕ್ಸ್ಪೆನ್ಸಸ್, ಚಾರಿಟಿ ಅಥವಾ ಡೊನೇಷನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದನ್ನೆಲ್ಲ ಹೇಗೆ ಟ್ರೀಟ್ ಮಾಡೋದು ನೋಡೋಣ ಬನ್ನಿ. ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಅಸೆಟ್ಸ್. ನೀವಿಲ್ಲಿ ಕೇಳ್ಬೋದು, ಮೇಡಮ್ ಗೂಡ್ಸು ಸಹ ಅಸೆಟ್ಟೇ ಅಲ್ವಾ, ನಾವು ಯಾಕೆ ಅದನ್ನು ಇಲ್ಲಿ ಬೇರೆ ಬೇರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ. ಅದನ್ನೇ ಇಲ್ಲಿ ನೋಡೋಣ ಬನ್ನಿ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ 50,000 ರೂಪಾಯಿಯಷ್ಟು ಗೂಡ್ಸ್ ಇದೆ. ನಾನು ಅದನ್ನು 60,000 ರೂಪಾಯಿಗೆ ಮಾರ್ತೀನಿ. ನನಗೆ ಎಷ್ಟು ಪ್ರಾಫಿಟ್ ಆಯಿತು? 10,000 ರೂಪಾಯಿಯಷ್ಟು ಪ್ರಾಫಿಟ್ ಆಯಿತು. ಆದರೆ ಗೂಡ್ಸ್ ವಿಷಯದಲ್ಲಿ ನಾವು ಜರ್ನಲ್ ಎಂಟ್ರಿ ಮಾಡುವಾಗ ನಾವು 50,000 ರೂಪಾಯಿ ಗೂಡ್ಸ್ ಇತ್ತು, ಅದನ್ನು 10,000 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು 60,000 ರೂಪಾಯಿಗೆ ಮಾರಿದ್ವಿ ಅಂತ ಹೇಳೋದಿಲ್ಲ. ನಾವು ಡೈರೆಕ್ಟಾಗಿ 60,000 ರೂಪಾಯಿಯಷ್ಟು ಗೂಡ್ಸನ್ನು ಮಾರಿದ್ವಿ ಅಂತ ತೋರಿಸ್ತೀವಿ. ಅದೇನೆ ಅಸೆಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಮೆಷಿನರಿ ತಗೊಳ್ಳೋಣ. 50,000 ರೂಪಾಯಿಯಷ್ಟು ಒಂದು ಮೆಷಿನರಿ ಇದೆ, ಅದನ್ನು ನಾವು 10,000 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು 60,000 ರೂಪಾಯಿಗೆ ಮಾರ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಆಗ ನಾವು ಜರ್ನಲ್ ಎಂಟ್ರೀಸ್ ಮಾಡುವಾಗ ನಾವು ಬಿಡಿ ಬಿಡಿಯಾಗಿ ತೋರಿಸ್ಬೇಕು. 50,000 ರೂಪೀಸ್ ಅಷ್ಟು ಮೆಷಿನರಿ ಇತ್ತು, 10,000 ರೂಪಾಯಿ ಪ್ರಾಫಿಟ್ ಇಟ್ಕೊಂಡ್ವಿ, 60,000 ರೂಪಾಯಿಗೆ ಮಾರಿದ್ವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಗೂಡ್ಸ್ ವಿಷಯನೇ ನಮಗೆ ಲಾಸ್ ಆಯಿತು ಅಂತ ಅನ್ಕೊಳ್ಳೋಣ. 40,000 ರೂಪಾಯಿಯಷ್ಟು ಗೂಡ್ಸ್ ಇತ್ತು, ಅದನ್ನು ನಾವು 30,000 ರೂಪಾಯಿಗೆ ಮಾರಿದ್ವಿ ಅಂತ ತೋರಿಸ್ತೀವಿ. ಇಲ್ಲಿ ಎಷ್ಟು ನಮಗೆ ಲಾಸ್ ಆಗಿದ್ದು? 10,000 ರೂಪಾಯಿಯಷ್ಟು ಲಾಸ್ ಆಯಿತು. ಆದರೆ ನಾವು ಗೂಡ್ಸ್ ವಿಷಯ ಮಾತಾಡ್ತಾ ಇರೋದ್ರಿಂದ ಬರೀ 30,000 ರೂಪಾಯಿ ಅಂತ ತೋರಿಸ್ತೀವಿ. ನಾವು ಲಾಸ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಅದೇ ಅಸೆಟ್ಸ್ ವಿಷಯದಲ್ಲಿ ಸೇಮ್ ಎಕ್ಸಾಂಪಲ್, 40,000 ರೂಪಾಯಿಯಷ್ಟು ಮೆಷಿನರಿ ಇತ್ತು, ಅದನ್ನು ನಾವು 30,000 ರೂಪಾಯಿಗೆ ಮಾರಿದ್ವಿ ಅಂತಂದರೆ 10,000 ರೂಪಾಯಿ ಲಾಸ್ ಆಯಿತು ಅಂತ ನಾವು ತೋರಿಸ್ತೀವಿ. ಇದನ್ನು ಬಿಡಿ ಬಿಡಿಯಾಗಿ ತೋರಿಸ್ತೀವಿ. ಓಕೆನಾ? ಇದನ್ನ ಒಂದು ಎಕ್ಸಾಂಪಲ್ ಜೊತೆಗೆ ಡಿಸ್ಕಸ್ ಮಾಡೋಣ ಬನ್ನಿ. ಇಲ್ಲಿ ಹೇಳ್ತಾರೆ ನೋಡಿ, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಸಮರ್ಥ್ ಆಸ್ ಆನ್ ಏಪ್ರಿಲ್ 2020. ಏಪ್ರಿಲ್ 2020ನಲ್ಲಿ ನಡೆದಂತಹ ಟ್ರಾನ್ಸಾಕ್ಷನ್ಸನ್ನು ಜರ್ನಲೈಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜರ್ನಲ್ ಎಂಟ್ರಿ ಶುರು ಮಾಡೋ ಮುಂಚೆ ನಾವು ಯಾವ ಬುಕ್ಸಲ್ಲಿ ಬರಿತಾ ಇದ್ದೀವಿ ಅಂದರೆ, ಸಮರ್ಥ್ ಅನ್ನೋ ಒಂದು ಕಂಪನಿ ಇದೆ, ಆ ಕಂಪನಿ ಪರವಾಗಿ ನಾವು ಬರಿತಾ ಇದ್ದೀವಿ ಅನ್ನೋದನ್ನು ನಾವು ಫಸ್ಟ್ ಬರಿಬೇಕು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸಮರ್ಥ್. ಓಕೆನಾ? ನೆಕ್ಸ್ಟ್ ಡೇಟ್ಸ್, ಪರ್ಟಿಕ್ಯುಲರ್ಸ್, LF, ಡೆಟಾರ್, ಕ್ರೆಡಿಟಾರ್. ಈ ಫಾರ್ಮ್ಯಾಟ್ನ ನಾನು ನಿಮಗೆ ಮುಂಚೆನೇ ತಿಳಿಸಿ ಹೇಳಿದ್ದೀನಿ. ಈಗ ಬರಿತಾ ಹೋಗೋಣ ಬನ್ನಿ. ಏಪ್ರಿಲ್ 1st, ಗೂಡ್ಸ್ ಕಾಸ್ಟಿಂಗ್ 2,000 ಸೋಲ್ಡ್ ಅಟ್ ಅ ಪ್ರಾಫಿಟ್ ಆಫ್ 500 ರೂಪೀಸ್. ಇದನ್ನು ಓದಿದ ತಕ್ಷಣ ನಾವೇನು ಮಾಡಬೇಕು? ಗೂಡ್ಸ್ ಪಾಯಿಂಟ್ನ ನೆನಪು ಮಾಡ್ಕೋಬೇಕು. ಗೂಡ್ಸ್ ಡಿಸ್ಕಸ್ ಮಾಡುವಾಗ ನಾವು ಪ್ರಾಫಿಟ್ ಅಥವಾ ಲಾಸನ್ನು ಸಪರೇಟಾಗಿ ತೋರಿಸೋದಿಲ್ಲ, ಅದನ್ನು ಒಂದೇ ಎಂಟ್ರಿನಲ್ಲಿ ತೋರಿಸ್ತೀವಿ. ಅದು ಹೇಗೆ ಅಂತ ಇಲ್ಲಿ ನೋಡೋಣ ಬನ್ನಿ. ಬಟ್ ಅದಕ್ಕೂ ಮುಂಚೆ ಇಲ್ಲಿ ಯಾವ 2 ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಮೊದಲನೇದು ಗೂಡ್ಸ್ ಏನು ಮಾಡ್ತಾ ಇದ್ದೀವಿ? ಸೇಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಗೂಡ್ಸ್ ಅಂತ ಬರೆಯೋದಿಲ್ಲ, ಸೇಲ್ಸ್ ಅಂತ ಬರಿತೀವಿ. ಎರಡನೇದು, ಇಲ್ಲಿ ಏನು ಬರ್ತಾ ಇದೆ ಕಂಪನಿ ಒಳಗೆ? ಕ್ಯಾಶ್ ಬರ್ತಾ ಇದೆ. ಸೊ ಈ 2 ವಿಷಯನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. 1ನೇ ತಾರೀಕು ಏನು ಬರ್ತಾ ಇದೆ ಕಂಪನಿ ಒಳಗೆ? ಕ್ಯಾಶ್ ಬರ್ತಾ ಇದೆ. ಡೆಟಾರ್ ಎಷ್ಟು ಬರ್ತಾ ಇದೆ? 2,000 ರೂಪಾಯಿಯಷ್ಟು ಗೂಡ್ಸ್ ಇತ್ತು, ಅದನ್ನು 500 ರೂಪಾಯಿ ಪ್ರಾಫಿಟ್ಗೆ ಮಾರ್ತಾ ಇದ್ದೀವಿ. 2,000 ರೂಪಾಯಿ ಪ್ಲಸ್ 500 ರೂಪಾಯಿ, 2,500 ರೂಪಾಯಿಗಳಿಗೆ ನಾವು ಮಾರ್ತಾ ಇದ್ದೀವಿ. ಇಲ್ಲಿ ಗೂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಸಪರೇಟಾಗಿ ಬರೆಯೋ ಹಾಗಿಲ್ಲ, ಹಾಗಾಗಿ 2,500 ಡೆಬಿಟ್ ಮಾಡ್ತೀವಿ. ನೆಕ್ಸ್ಟು 1 ಫಿಂಗರ್ ಗ್ಯಾಪ್ ಬಿಟ್ಟು ಸೇಲ್ಸ್, ನಾವು ಗೂಡ್ಸನ್ನ ಸೇಲ್ಸ್ ಮಾಡ್ತಾ ಇರೋದ್ರಿಂದ ಸೇಲ್ಸ್ ಅಕೌಂಟ್ 2,500 ರೂಪಾಯಿಗಳು. ನರೇಷನ್ ಏನು ಬರಿಬೇಕು? ಬೀಯಿಂಗ್ ಗೂಡ್ಸ್ ಸೋಲ್ಡ್ ಆನ್ ಪ್ರಾಫಿಟ್. ನೆಕ್ಸ್ಟ್, ಏಪ್ರಿಲ್ 2nd, ಮೆಷಿನರಿ ಕಾಸ್ಟಿಂಗ್ 4,000 ರೂಪೀಸ್ ಸೋಲ್ಡ್ ಅಟ್ ಅ ಪ್ರಾಫಿಟ್ ಆಫ್ 1,000 ರೂಪೀಸ್. ಹಿಂದಿನ ಎಕ್ಸಾಂಪಲ್ ಥರ ಇಲ್ಲೂ ಏನೋ ಒಂದು ಸೇಲ್ ಮಾಡ್ತಾ ಇದ್ದೀವಿ,
ಇಲ್ಲೂ ಸಹ ಪ್ರಾಫಿಟ್ ಬರ್ತಾ ಇದೆ. ಆದರೆ ಇದನ್ನು ಟ್ರೀಟ್ ಮಾಡುವ ರೀತಿ ಬೇರೆ. ಯಾಕೆಂದರೆ ಇದು ಗೂಡ್ಸ್ ಅಲ್ಲ, ಇದು ಅಸೆಟ್. ಅಸೆಟ್ ಅಂದ ತಕ್ಷಣ ನಮ್ಮ ತಲೆಗೆ ಏನು ಬರಬೇಕು? ನಾವು ಬಿಡಿಯಾಗಿ ಬರಿಬೇಕು ಅಂತ ಬರಬೇಕು. ಇಲ್ಲಿ 2 ವಿಷಯ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವುದು? ಮೊದಲನೇದು ಮೆಷಿನರಿ, ಎರಡನೇದು ಕ್ಯಾಶ್. ಅದನ್ನು ಇಲ್ಲಿ ಬರೆಯೋಣ ಬನ್ನಿ. 2ನೇ ತಾರೀಕು ಏನು ಬರ್ತಾ ಇದೆ ಬಿಸ್ನೆಸ್ ಒಳಗೆ? ಕ್ಯಾಶ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 5,000 ರೂಪಾಯಿಯಷ್ಟು ಬರ್ತಾ ಇದೆ. ನೆಕ್ಸ್ಟ್ ಲೈನ್ನಲ್ಲಿ 2 ಏನು ಹೋಗ್ತಾ ಇದೆ ಬಿಸ್ನೆಸ್ಸಿಂದ? ಮೆಷಿನರಿ ಹೊರಗಡೆ ಹೋಗ್ತಾ ಇದೆ. ಎಷ್ಟು ರೂಪಾಯಿಯಷ್ಟು ಮೆಷಿನರಿ ಹೋಗ್ತಾ ಇದೆ? 4,000 ರೂಪಾಯಿಯಷ್ಟು ಮೆಷಿನರಿ ಹೊರಗಡೆ ಹೋಗ್ತಾ ಇದೆ. ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಯಾವಾಗಲೂ ಬ್ಯಾಲೆನ್ಸ್ ಆಗಬೇಕು. ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆಯಾ? 5,000 ರೂಪಾಯಿ ಕ್ಯಾಶ್ ಬಂದಿದೆ ಒಳಗೆ, ಆದರೆ 4,000 ರೂಪಾಯಿಯಷ್ಟೇ ಮೆಷಿನರಿ ಹೋಗ್ತಾ ಇದೆ ಹೊರಗೆ. ಅಂದರೆ ಇನ್ನೂ 1,000 ರೂಪಾಯಿಯಷ್ಟು ಡಿಫ್ರೆನ್ಸ್ ಇದೆ. ಅದನ್ನು ನಾವು ಏನಂತ ಬರಿಬೇಕು? ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅಕೌಂಟ್ ಅಂತ ಬರಿಬೇಕು. ಬೀಯಿಂಗ್ ಮೆಷಿನರಿ ಸೋಲ್ಡ್ ಆನ್ ಪ್ರಾಫಿಟ್. ನೆಕ್ಸ್ಟ್, April 6th, goods worth rupees 9,000 sold at a loss of 10%. ಫ್ರೆಂಡ್ಸ್, ನಾವಿಲ್ಲಿ ಗೂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ ಏನಾಗಿದೆ ಅದನ್ನು ಬರೀತೀವಿ. 2ನೇ ವಿಷಯ, ಇಲ್ಲಿ 9,000 ರೂಪಾಯಿ ವರ್ತ್ ಗೂಡ್ಸನ್ನು ನಾವು 10% ಲಾಸ್ ಇಟ್ಕೊಂಡು ಮಾರ್ತಾ ಇದ್ದೀವಿ ಅಂತ. 9,000 ರೂಪಾಯಿ ಗೂಡ್ಸ್ ಇದೆ, ಅದಕ್ಕೆ 10% ಅಂದರೆ ಎಷ್ಟಾಗುತ್ತೆ? 900 ರೂಪಾಯಿ ಆಗುತ್ತೆ. 9,000 ರೂಪಾಯಿ ಗೂಡ್ಸನ್ನ ನಾವು 900 ರೂಪಾಯಿ ಮೈನಸ್ ಮಾಡಿ 8,100 ರೂಪಾಯಿಗೆ ಮಾರ್ತಾ ಇದ್ದೀವಿ. ಅದನ್ನೇ ನಾವು ಇಲ್ಲಿ ಬರೆಯೋಣ ಬನ್ನಿ. 2 ಅಕೌಂಟ್ಸ್ ಯಾವ್ಯಾವ ಡಿಸ್ಕಸ್ ಮಾಡ್ತೀವಿ ಇಲ್ಲಿ? ಸೇಲ್ ಮಾಡ್ತಿರೋದ್ರಿಂದ ಸೇಲ್ಸ್ ಅಕೌಂಟ್, 2ನೇದು ಕ್ಯಾಶ್ ಒಳಗಡೆ ಬರ್ತಾ ಇದೆ, ಹಾಗಾಗಿ ಕ್ಯಾಶ್ ಅಕೌಂಟ್. ಇಲ್ಲಿ ಬರೆಯೋಣ ಬನ್ನಿ. 6ನೇ ತಾರೀಕು ಕ್ಯಾಶ್ ಒಳಗಡೆ ಬರ್ತಾ ಇದೆ, ಡೆಟಾರ್. ಎಷ್ಟು ಒಳಗಡೆ ಬರ್ತಾ ಇದೆ ಕ್ಯಾಶು? 8,100 ರೂಪಾಯಿ ಒಳಗಡೆ ಬರ್ತಾ ಇದೆ. 2 ಏನು ಹೊರಗಡೆ ಹೋಗ್ತಾ ಇದೆ? ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ. ಬೇರೆ ಬೇರೆ ಆಗಿ ಡಿಸ್ಕಸ್ ಮಾಡದೇ ಇರೋ ಕಾರಣ ನಾವು ಡೈರೆಕ್ಟಾಗಿ ಟು ಸೇಲ್ಸ್ ಅಕೌಂಟ್ 8,100 ರೂಪೀಸ್ ಅಂತ ಬರಿತೀವಿ. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಅಟ್ 10% ಲಾಸ್. ನೆಕ್ಸ್ಟು, April 7th, ಫರ್ನಿಚರ್ ಕಾಸ್ಟಿಂಗ್ 12,000 ರೂಪೀಸ್ ಸೋಲ್ಡ್ ಅಟ್ ಅ ಲಾಸ್ ಆಫ್ 5%. ಸೇಮ್ ಹಿಂದಿನ ಟ್ರಾನ್ಸಾಕ್ಷನ್ ಥರನೇ ಇಲ್ಲಿ ಒಂದು ಅಸೆಟ್ನ ಸೇಲ್ ಮಾಡ್ತಾ ಇದ್ದೀವಿ 5% ಲಾಸ್ನ ಇಟ್ಕೊಂಡು. ಸೊ ಇಲ್ಲಿ ಯಾವ 2 ಅಕೌಂಟ್ಸ್ ಡಿಸ್ಕಸ್ ಮಾಡ್ತೀವಿ? ಮೊದಲನೇದು ಫರ್ನಿಚರ್, 2ನೇದು ಕ್ಯಾಶ್. 5% ಡಿಸ್ಕೌಂಟ್ ಆಗ್ತಿದೆ. ಸೊ 12,000ಕ್ಕೆ 5% ಅಂತಂದರೆ 600 ರೂಪಾಯಿ ಆಗುತ್ತೆ. 12,000 ಮೈನಸ್ 600 ರೂಪಾಯಿ ಅಂದರೆ 11,400 ರೂಪಾಯಿಗಳು. ಅದನ್ನೇ ಇಲ್ಲಿ ಬರೆಯೋಣ ಬನ್ನಿ. 7,420 ಏನು ಒಳಗಡೆ ಬರ್ತಾ ಇದೆ? ಕ್ಯಾಶ್ ಒಳಗಡೆ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಎಷ್ಟು ಒಳಗಡೆ ಬರ್ತಾ ಇದೆ? 11,400 ರೂಪಾಯಿಗಳು. ನೆಕ್ಸ್ಟು ನಾವು ಫರ್ನಿಚರ್ ಹೊರಗೆ ಹೋಯಿತು ಅಂತ ಬರಬೇಕು. ಆದರೆ ನಿಮಗೆ ಇಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ. 11,400 ಇಲ್ಲಿದೆ. ಈಗ ನಾವು ನೆಕ್ಸ್ಟ್ ಫರ್ನಿಚರ್ ಅಂತ ಬರೆದ್ರೆ ಇಲ್ಲಿ 12,000 ರೂಪಾಯಿ ಬರಿಬೇಕಾಗತ್ತೆ. 11,400ಗೂ 12,000ಕ್ಕೂ 600 ರೂಪಾಯಿ ಡಿಫ್ರೆನ್ಸ್ ಇದೆ. ಅದನ್ನು ನಾವು ಹೇಗೆ ತೋರಿಸೋದು? ಇಲ್ಲಿ ತೋರಿಸೋಣ ಬನ್ನಿ. ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಎಷ್ಟು? ಡೆಬಿಟ್ 600 ರೂಪಾಯಿಗಳಷ್ಟು. ನೆಕ್ಸ್ಟ್ ಲೈನ್ನಲ್ಲಿ ಒಂದು ಫಿಂಗರ್ ಗ್ಯಾಪ್ ಬಿಟ್ಟು ಏನು ಹೋಗ್ತಿದೆ ಹೊರಗೆ? ಟು ಫರ್ನಿಚರ್ ಅಕೌಂಟ್ 12,000 ರೂಪಾಯಿಗಳಷ್ಟು. ಬೀಯಿಂಗ್ ಫರ್ನಿಚರ್ ಸೋಲ್ಡ್ ಆನ್ ಲಾಸ್. ನೆಕ್ಸ್ಟು, April 12th, goods worth rupees 10,000 purchased for rupees 12,000. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಲೇಜ್ ಬ್ಯಾಗ್ ತಗೋಬೇಕು ಅಂತ ಹೋಗ್ತೀರಾ. 2,000 ರೂಪಾಯಿದು ಒಂದು ಬ್ಯಾಗ್ ಕೊಡ್ತಾನೆ ಅಂತ ಇಟ್ಕೊಳ್ಳೋಣ. ನೀವು ಅದನ್ನು 2,000 ರೂಪಾಯಿ ಕೊಟ್ಬಿಟ್ಟು ತಗೋತೀರಾ. ಪಕ್ಕದ ಅಂಗಡಿಗೆ ಬಂದು ನೋಡ್ತೀರಾ, ಅದೇ ಬ್ಯಾಗು 1,800 ರೂಪಾಯಿಗೆ ಸಿಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಮನೆಗೆ ಬಂದು ಏನಂತ ಹೇಳ್ತೀರಾ? 2,000 ರೂಪಾಯಿ ಬ್ಯಾಗ್ ತಗೊಂಡೆ ಅಂತ ಹೇಳ್ತೀರಾ, 1,800 ರೂಪಾಯಿ ಬ್ಯಾಗ್ ತಗೊಂಡೆ ಅಂತ ಹೇಳ್ತೀರಾ? ನೀವು ಎಷ್ಟು ಕೊಟ್ಟಿದ್ದೀರೋ ಅಷ್ಟದ ಬ್ಯಾಗ್ ತಗೊಂಡೆ ಅಂತ ಹೇಳ್ತೀರಾ,
ಹೌದಾ? ಅದೇನೇ ಇಲ್ಲಿ ಗೂಡ್ಸ್ ವರ್ತ್ ₹10,000 ಪರ್ಚೇಸ್ಡ್ ಫಾರ್ ₹12,000. 10,000 ರೂಪಾಯಿಯಷ್ಟು ಬೆಲೆ ಬಾಳುವ ಗೂಡ್ಸನ್ನು ನೀವು ₹12,000 ಕೊಟ್ಟುಬಿಟ್ಟು ತಗೋತಾ ಇದ್ದೀರಾ. ಸೊ ನೀವು ಬುಕ್ಸಲ್ಲಿ 10,000 ರೂಪಾಯಿ ಬಗ್ಗೆ ಡಿಸ್ಕಸ್ಸೇ ಮಾಡೋದಿಲ್ಲ. ನೀವು ಏನಿದ್ರು ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಿ ಅದನ್ನು ಮಾತ್ರ ಡಿಸ್ಕಸ್ ಮಾಡ್ತೀರಾ. 12ನೇ ತಾರೀಕು 20 ಏನು ಬರ್ತಾ ಇದೆ ಒಳಗೆ? ಗೂಡ್ಸ್ ಬರ್ತಾ ಇದೆ. ಗೂಡ್ಸ್ನ ನಾವು ಹಾಗೆ ಬರಿತೀವಾ? ಇಲ್ಲ. ಪರ್ಚೇಸಸ್ ಅಕೌಂಟ್ ಡೆಟಾರ್ ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರಿ? 12,000 ರೂಪಾಯಿಯಷ್ಟು ಕೊಟ್ಟು ತೊಗೊಂಡ್ರಿ. ಟು ಏನು ಹೋಗ್ತಾ ಇದೆ ಹೊರಗೆ? ಕ್ಯಾಶ್ ಹೋಗ್ತಾ ಇದೆ ಹೊರಗೆ 12,000 ರೂಪಾಯಿಯಷ್ಟು. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್. ನೆಕ್ಸ್ಟು ಏಪ್ರಿಲ್ 13th ಕಂಪ್ಯೂಟರ್ ವರ್ತ್ ₹25,000 ಪರ್ಚೇಸ್ಡ್ ಫಾರ್ $28,000. ನೀವು ಗೂಡ್ಸ್ ಆದರೂ ಕೊಂಡ್ಕೊಳ್ಳಿ, ಕಂಪ್ಯೂಟರ್ ಆದರೂ ಕೊಂಡ್ಕೊಳ್ಳಿ, ಮೆಷಿನರಿನಾದರೂ ಕೊಂಡ್ಕೊಳ್ಳಿ ಅಥವಾ ಯಾವುದೇ ಅಸೆಟ್ ಕೊಂಡ್ಕೊಳ್ಳಿ, ನಿಮ್ಮ ಬಿಸ್ನೆಸ್ಸಿಂದ ಎಷ್ಟು ದುಡ್ಡು ಹೊರಗೆ ಹೋಯಿತು ಅನ್ನೋದು ಇಂಪಾರ್ಟೆಂಟು. ಅದನ್ನೇ ಇಲ್ಲಿ ಬರೆಯೋಣ ಬನ್ನಿ. 13ನೇ ತಾರೀಕು ಏನು ಒಳಗೆ ಬರ್ತಾ ಇದೆ? ಕಂಪ್ಯೂಟರ್ ಒಳಗಡೆ ಬರ್ತಾ ಇದೆ. ಕಂಪ್ಯೂಟರ್ ಅಕೌಂಟ್ ಡೆಟಾರ್ ಎಷ್ಟು ದುಡ್ಡು ಕೊಟ್ರಿ ನೀವು? 28,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದೀರಾ. ಟು ಏನು ಕೊಟ್ಟು ಕೊಂಡ್ಕೊಂಡಿದ್ದೀರಾ? ಕ್ಯಾಶ್ ಕೊಟ್ಟು ಕೊಂಡ್ಕೊಂಡಿದ್ದೀರಾ 28,000 ರೂಪಾಯಿಯಷ್ಟು. ಬೀಯಿಂಗ್ ಕಂಪ್ಯೂಟರ್ ಪರ್ಚೇಸ್ಡ್. ಓಕೆನಾ? ನೆಕ್ಸ್ಟು ಏಪ್ರಿಲ್ 15th ಲ್ಯಾಂಡ್ ವರ್ತ್ ₹3 lakhs ಸೋಲ್ಡ್ ಫಾರ್ 5 lakhs. 3 ಲಕ್ಷ ಬೆಲೆ ಬಾಳುವಷ್ಟು ಲ್ಯಾಂಡ್ ಇತ್ತು, ಅದನ್ನು ನೀವು 5 ಲಕ್ಷ ರೂಪಾಯಿಗೆ ಮಾರ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಅಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದನ್ನು ಸೇಲ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ್ಯಂಡ್ ಇದರಲ್ಲಿ ಪ್ರಾಫಿಟ್ ಆಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಬಿಡಿ ಬಿಡಿಯಾಗಿ ಬರೆಯಬೇಕು. ಏಪ್ರಿಲ್ 15th ಏನು ಬರ್ತಾ ಇದೆ ಬಿಸ್ನೆಸ್ ಒಳಗೆ? ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ 5 lakhs ಅಷ್ಟು ಕ್ಯಾಶ್ ಬರ್ತಾ ಇದೆ. ಏನು ಹೊರಗಡೆ ಹೋಗ್ತಾ ಇದೆ? ಟು ಲ್ಯಾಂಡ್ ಹೊರಗಡೆ ಹೋಗ್ತಾ ಇದೆ. ಎಷ್ಟು ಬೆಲೆ ಬಾಳುವಷ್ಟು? 3 ಲಕ್ಷ ಬೆಲೆ ಬಾಳುವಷ್ಟು ಲ್ಯಾಂಡ್ ಹೊರಗಡೆ ಹೋಗ್ತಾ ಇದೆ. ಈ 5 ಲಕ್ಷಕ್ಕೂ 3 ಲಕ್ಷಕ್ಕೂ ಏನೋ ಡಿಫ್ರೆನ್ಸ್ ಇದೆಯಲ್ಲ, ಏನದು? ಎಕ್ಸಾಕ್ಟ್ಲಿ 2 ಲಕ್ಷದಷ್ಟು ಡಿಫ್ರೆನ್ಸ್ ಇದೆ. ಅದನ್ನು ನಾವು ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅಂತ ಬರಿತೀವಿ. 2 ಲಕ್ಷ ರೂಪಾಯಿಯಷ್ಟು ನಾವು ಕ್ರೆಡಿಟ್ ಮಾಡ್ತೀವಿ. ಬೀಯಿಂಗ್ ಅಸೆಟ್ ಸೋಲ್ಡ್ ಫಾರ್ ಪ್ರಾಫಿಟ್. ಫ್ರೆಂಡ್ಸ್, ಈ ಎಕ್ಸಾಂಪಲ್ನಲ್ಲಿ ನಾವು ಗೂಡ್ಸ್ ಮತ್ತು ಅಸೆಟ್ ಹೇಗೆ ಬೇರೆ ಬೇರೆಯಾಗಿ ಟ್ರೀಟ್ ಮಾಡ್ತೀವಿ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ. ನೀವು ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬೇಕು ಅಂದರೆ ಇನ್ನಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ನಾವು ಮುಂದಿನ ಕ್ಲಾಸಸ್ಸಲ್ಲಿ ಇದೇ ರೀತಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಅದರಿಂದ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.